ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಡಿಸ್ಕಸ್ ರಾಸ್ ಅಲ್ಗೋರಿದಮ್ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಇದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ವಿಡಿಯೋನಲ್ಲಿ ಕೇಳಿದ್ದಾರೆ. ಸೊ ಹೇಗಪ್ಪ ಇದನ್ನು ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲದಾಗಿ ಇದು ಬಂತು ನಿಮ್ಮದು ಗ್ರಾಫ್. ಈಗ ನಾವು ಈ ಗ್ರಾಫ್ನಲ್ಲಿ ಝೀರೋನ ಸೋರ್ಸ್ ವರ್ಟೆಕ್ಸ್ ಅಂದರೆ ಸೋರ್ಸ್ ವರ್ಟೆಕ್ಸ್ ಅಂತೇಳಿ ಕನ್ಸಿಡರ್ ಸೋರ್ಸ್ ವರ್ಟೆಕ್ಸ್ ಅಪ್ಪ ಅಂತಂದರೆ ಸ್ಟಾರ್ಟಿಂಗ್ ವರ್ಟೆಕ್ಸ್ ಝೀರೋನ ಕನ್ಸಿಡರ್ ಮಾಡೋಣ. 0 to 0 ಏನಿರುತ್ತೆ ವ್ಯಾಲ್ಯೂ ಝೀರೋನೇ ಇರುತ್ತೆ. ಮೊದಲೇದಾಗಿ ನಮಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು ಇದು ಮಾಡಬೇಕಂತಂದರೆ. ಅದು ಫಾರ್ಮುಲಾ ಬಂದುಬಿಟ್ಟು ಇಫ್ ಡಿ ಎಫ್ ಯು ಅಂದರೆ ಫಸ್ಟ್ ವರ್ಟೆಕ್ಸ್ನ ಯು ಅಂತ ಕನ್ಸಿಡರ್ ಮಾಡಿರಿ, ಸೆಕೆಂಡ್ ವರ್ಟೆಕ್ಸ್ನ ಯು ಅಂತ ಕನ್ಸಿಡರ್ ಮಾಡಿರಿ, ಇದನ್ನು ವಿ ಅಂತ ಕನ್ಸಿಡರ್. ಇದು ನೋಡಿ, ಇದು ಇರೋದು ವರ್ಟೆಕ್ಸ್, ಇದಕ್ಕೆ ವರ್ಟೆಕ್ಸ್ ಅಂತೀವಿ, ಇದನ್ನು ಎಡ್ಜ್ ಅಂತೀವಿ. ಸೊ ಫಸ್ಟ್ ವರ್ಟೆಕ್ಸ್ನ ಯು ಅಂತ ಕನ್ಸಿಡರ್ ಮಾಡಿರಿ, ಸೆಕೆಂಡ್ ವರ್ಟೆಕ್ಸ್ನ ವಿ ಅಂತ ಕನ್ಸಿಡರ್ ಮಾಡಿರಿ. ಈಗ ನಾವು ಝೀರೋನ ಕನ್ಸಿಡರ್ ಮಾಡಿದ್ರೆ ನಮಗೆ ಸಿಗೋ ಎಡ್ಜ್ ಯಾವುದ್ಯಾವುದಪ್ಪ ಅಂತಂದರೆ ಇದು ಮತ್ತು 0 to 1 ಮತ್ತು 0 to 4 ಎರಡು ಎಡ್ಜ್ ನಮಗೆ ಸಿಗುತ್ತೆ. ಅದರಲ್ಲಿ ಮೊದಲು ನಾವು 0 to 1 ಎಡ್ಜ್ನ ಲೆಂತ್ ವ್ಯಾಲ್ಯೂ ಎಷ್ಟಿದೆ, ಲೆಂತ್ ಎಷ್ಟಿದೆ ಅಂತೇಳಿ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎಷ್ಟಿದೆ ಅಂತೇಳಿ ಕಂಡುಹಿಡಿಯೋಣ. ಯು ಮತ್ತು ವಿ ಅಂತ ಕನ್ಸಿಡರ್ ಮಾಡಿರಿ. ಇದ್ರ ಫಾರ್ಮುಲಾ ಹೇಗಿದೆಪ್ಪ ಅಂದರೆ ಇಫ್ ಡಿ ಎಫ್ ಯು ಪ್ಲಸ್ ಕಾಸ್ಟ್ ಆಫ್ ಯು ಕಮ ವಿ ಕಾಸ್ಟ್ ಎಷ್ಟಿದೆ ಅದು ಲೆಸ್ ದೆನ್ ಡಿ ಎಫ್ ವಿ. ನಮಗೆ ವ್ಯಾಲ್ಯೂ ಗೊತ್ತಿಲ್ಲಪ್ಪ ಅಂದರೆ ಅದ್ರ ವ್ಯಾಲ್ಯೂ ಏನಿರುತ್ತೆ ಇನ್ಫಿನಿಟಿನ ಅಂತಲೇ ಇರುತ್ತೆ. ಸೊ ಡಿ ಎಫ್ ವಿ ಏನಿದೆ ಇನ್ಫಿನಿಟಿ ಇದೆ. ಸೊ ಎಲ್ಲ ಕಡೆ ಇನ್ಫಿನಿಟಿ ಹಾಕ್ಕೊಳ್ಳಿ. ಫಸ್ಟು ಇನ್ಫಿನಿಟಿ ಆದ ತಕ್ಷಣ ನೆಕ್ಸ್ಟ್ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಏನಿದೆಪ್ಪ ಯು ಏನಿದೆ ವ್ಯಾಲ್ಯೂ ಏನಿದೆ ಝೀರೋ ಇದೆ. ಝೀರೋ ಪ್ಲಸ್ ಇಲ್ಲಿದೆ ನೋಡಿ, 0 ಪ್ಲಸ್ ಕಾಸ್ಟ್ ಆಫ್ ಯು ಕಮ ವಿ ಏನಿದೆ ಕಾಸ್ಟ್ ವ್ಯಾಲ್ಯೂ 4 ಇದೆ. 0 + 4 ಎಷ್ಟು 4. ಸೊ 4 ಈಸ್ ಲೆಸ್ ದೆನ್ ಇನ್ಫಿನಿಟಿ. ಸೊ ಈಗೇನು ಮಾಡಬೇಕು, ನಮಗೆ ಸಿಕ್ಕಿರೋ ಲೆಸ್ ವ್ಯಾಲ್ಯೂನ ಶಾರ್ಟೆಸ್ಟ್ ಪಾತಾಗಿ, ಶಾರ್ಟೆಸ್ಟ್ ಲೆಂತ್ ಆಗಿ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಇದು ಶಾರ್ಟೆಸ್ಟ್ ಪಾತ್ ಅಲ್ಲ, ಶಾರ್ಟೆಸ್ಟ್ ಲೆಂತನಲ್ಲ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಷ್ಟೇ. ಶಾರ್ಟೆಸ್ಟ್ ಪಾತ್ನ ಮುಂದೆ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ ನಮಗೆ ವ್ಯಾಲ್ಯೂ ಸಿಕ್ತು 4. ಇದೇ ಥರ ನೆಕ್ಸ್ಟ್ 0 to 4 ಕಂಡುಹಿಡಬೇಕು. 0 ಪ್ಲಸ್ ಯು ಟು ವಿ ಕಾಸ್ಟ್ ಮ್ಯಾಟ್ರಿಕ್ಸ್ ಎಷ್ಟಿದೆ 8 ಇದೆ. ಸೊ 0 + 8 ಏನು 8, ಅದಕ್ಕೆ ಇದ್ರ ವ್ಯಾಲ್ಯೂ 8 ಆಗುತ್ತೆ ಇನ್ಫಿನಿಟಿ ಹೋಗಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ವ್ಯಾಲ್ಯೂ. ನೆಕ್ಸ್ಟ್ ಇದು ನಮಗೆ ವಿಸಿಟೆಡ್. ಈಗ ನಾವು ಇದನ್ನ ವಿಸಿಟೆಡ್ ಮಾಡಿವಿ, ಈ ವ್ಯಾಲ್ಯೂನ ಏನು ಕನ್ಸಿಡರ್ ಮಾಡೋದೇ ಬೇಕಾಗಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಶಾರ್ಟೆಸ್ಟ್. ಇದರಲ್ಲಿ ಶಾರ್ಟೆಸ್ಟ್ ಲೆಂತ್ ಯಾವುದೇ ಡಿಸ್ಟೆನ್ಸ್ ಯಾವುದಿದೆಯಪ್ಪ ಅಂತಂದರೆ ವ್ಯಾಲ್ಯೂ ಇದರಲ್ಲಿ 4, 8 ಇವೆಲ್ಲ ಇನ್ಫಿನಿಟಿ ಇದೆ ಸ್ಟಾರ್ಟಿಂಗಿನ. ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಇನ್ಫಿನಿಟಿ ಸದ್ಯಕ್ಕೆ ಇನ್ಫಿನಿಟಿ 4 ಮತ್ತು 8 ಇದರಲ್ಲಿ ಶಾರ್ಟೆಸ್ಟ್ ವ್ಯಾಲ್ಯೂ ಯಾವುದಪ್ಪ ಅಂತಂದರೆ ಸ್ಮಾಲೆಸ್ಟ್ ವ್ಯಾಲ್ಯೂ 4 ಇದೆ. ಸೊ ಫಸ್ಟ್ ನಾವು ಇದನ್ನು ಕನ್ಸಿಡರ್ ಮಾಡೋಣ. ಇದರ ಎಡ್ಜ್ ಯಾವುದ್ಯಾವುದಕ್ಕೆ ಕನೆಕ್ಟ್ ಇದೆ ಅಂತಂದರೆ 2 ಮತ್ತು 1 to 2 ಮತ್ತು 1 to 4 ಇದು ಕನೆಕ್ಟ್ ಇದೆ. ಫಸ್ಟ್ 1 to 2 ಚೆಕ್ ಮಾಡೋಣ. 1 ಅಂದರೆ 4 ಇದೆ. 4 ಪ್ಲಸ್ ಕಾಸ್ಟ್ ಎಷ್ಟಿದೆ 4 + 8 ಕಾಸ್ಟ್ ಇಲ್ಲಿದೆ ನೋಡಿ ಫಾರ್ಮುಲಾ ಏನಿದೆ. ಯು ಇನ್ ವ್ಯಾಲ್ಯೂ ಏನಿದೆ 4 ಇದೆ. 4 ಪ್ಲಸ್ ಕಾಸ್ಟ್ ಆಫ್ ಯು ಕಮ ವಿ ಏನಿದೆ 8 ಇದೆ. ಸೊ 4 + 8 ಏನಾಗುತ್ತೆ ಲೆಸ್ ದೆನ್ ಇನ್ಫಿನಿಟಿ. 4 + 8 ಇಸ್ ಲೆಸ್ ದೆನ್ ಇನ್ಫಿನಿಟಿ. ಸೊ ಇಸ್ ಈಕ್ವಲ್ ಟು 12. 4 + 8 ಏನಾಗುತ್ತೆ 12 ಇಸ್ ಲೆಸ್ ದೆನ್ ಇನ್ಫಿನಿಟಿನೋ, ಅದಕ್ಕೆ ನಾವು 12ನ 8 ಅಂದರೆ 1 to 2 ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇಸ್ 12 ಅಂತ ಕನ್ಸಿಡರ್ ಮಾಡಿದ್ವಿ. ನೆಕ್ಸ್ಟ್ 1 to 4 ಸೇಮ್ ಆ್ಯಸ್ ಇಟ್ ಇಸ್ ಆವಾಗ ಹೇಗೆ ಮಾಡಿದ್ವಿ ಅದೇ ಥರನೇ ಯು ಅಂತ ಕನ್ಸಿಡರ್ ಮಾಡಿರಿ, ವಿ ಅಂತ ಕನ್ಸಿಡರ್ ಮಾಡಿರಿ. ಯುನ ವ್ಯಾಲ್ಯೂ ಏನಿದೆ 4 ಇದೆ. 4 ನೆಕ್ಸ್ಟ್ ಪ್ಲಸ್ ಕಾಸ್ಟ್ ಎಷ್ಟಿದೆ 11 ಇದೆ. ಸೊ 11 + 4 ಏನಾಗುತ್ತೆ 15 ಆಗುತ್ತೆ. 15 ಈಸ್ ಲೆಸ್ ದೆನ್ ಇನ್ಫಿನಿಟಿ. ಬಟ್ ನಾವು ಇಲ್ಲಿ ವಿಸಿಟೆಡಿಂದ ಇಲ್ಲಿ ನಮಗೆ 8 ಸಿಕ್ಕಿದೆ ವ್ಯಾಲ್ಯೂ, ಬಟ್ 15 ಈಸ್ ಗ್ರೇಟರ್ ದೆನ್ 8 ಆಗುತ್ತೆ. ಸೊ ನಮ್ಗೆ ಏನಪ್ಪ ಅಂತಂದರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವಾಗಲೂ ಕನ್ಸಿಡರ್ ಮಾಡಬೇಕು. ಅದಕ್ಕೆ ನಾವು 8ನ ಆ್ಯಸ್ ಇಟ್ ಈಸ್ ಹಾಗೆ ಇಟ್ಕೊತೀವಿ ಸ್ಮಾಲೆಸ್ಟ್ ವ್ಯಾಲ್ಯೂ ಇರೋದರಿಂದ. ಸೊ ಇದು ನಮಗೆ ಈ 2 ವಿಸಿಟ್ ಅದು. ನೆಕ್ಸ್ಟ್ ನಮಗೆ ಉಳಿಯೋದು ಇಷ್ಟೇ ಗ್ರಾಫು. ಈಗ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಸ್ಮಾಲೆಸ್ಟ್ ಇಷ್ಟೇ ಕನ್ಸಿಡರ್ ಮಾಡಿರಿ. ಇವೆಲ್ಲ ವಿಸಿಟೆಡೇ 2. ನೆಕ್ಸ್ಟ್ ಇದರಲ್ಲಿ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಇರೋ ವ್ಯಾಲ್ಯೂ ಯಾವುದಪ್ಪ ಅಂತಂದರೆ 8, 12 ಇನ್ಫಿನಿಟಿ. 8 ಮತ್ತು 12ಅಲ್ಲಿ ಸ್ಮಾಲೆಸ್ಟ್ ಇರೋದು ಯಾವುದಪ್ಪ ಅಂತಂದರೆ 8. ಸೊ ಈಗ ನಾವು 4 to ಯಾವುದ್ಯಾವ್ದು ಎಡ್ಜಿಗೆ ಕನೆಕ್ಟ್ ಆಗಿದೆಯಪ್ಪ ಅಂತಂದರೆ 4 to 1. ಸೊ ಇಟ್ ಈಸ್ ವಿಸಿಟೆಡ್. ಇದನ್ನೇನು ಕನ್ಸಿಡರ್ ವ್ಯಾಲ್ಯೂ ಕಂಡುಹಿಡಿಯೋದೇನು ಬೇಕಾಗಿಲ್ಲ. 4 to
8 ಮತ್ತು 4 to 5 ಇವೆರಡು ಕಂಡುಹಿಡಿಬೇಕು. ಇನ್ನು ಯು ಅಂತ ಕನ್ಸಿಡರ್ ಮಾಡಿರಿ, ಇನ್ನು ವಿ ಅಂತ ಕನ್ಸಿಡರ್ ಮಾಡಿರಿ. ನೆಕ್ಸ್ಟ್ ಯು ಅಂದರೆ ಎಷ್ಟಿದೆ ವ್ಯಾಲ್ಯೂ 8 ಪ್ಲಸ್ ಕಾಸ್ಟ್ ಮ್ಯಾಟ್ರ್ 8 ಪ್ಲಸ್ 1 ಎಷ್ಟು 9 ಈಸ್ ಲೆಸ್ ದೆನ್ ಇನ್ಫಿನಿಟಿನೋ. ಸೊ ಈ ವ್ಯಾಲ್ಯೂನ 9 ಅಂತ ಕನ್ಸಿಡರ್ ಮಾಡಿರಿ. ನೆಕ್ಸ್ಟ್ 4 to 8 4 ವ್ಯಾಲ್ಯೂ ಎಷ್ಟಿದೆ 8 ಇದೆ. 8 ಪ್ಲಸ್ ಕಾಸ್ಟ್ ವ್ಯಾಲ್ಯೂ ಎಷ್ಟಿದೆ 8 ಪ್ಲಸ್ 1 15. ಸೊ ಇನ್ಫಿನಿಟಿ ತೆಗೆದು 15 ಅಂತ ಬರೀರಿ. ಸೊ ಇಟ್ ಈಸ್ 4 is visited. ನೆಕ್ಸ್ಟ್ ಇಷ್ಟೇ ಕನ್ಸಿಡರ್ ಮಾಡಿರಿ. ನಮಗೆ ಮಿನಿಮಮ್ ಯಾವುದಪ್ಪ 12 ಇದೆ, 15 ಇದೆ, 9 ಇದೆ, ಇನ್ಫಿನಿಟಿ ಇದೆ. ಇವು ಮೂರಲ್ಲಿ ಚಿಕ್ಕದು ಯಾವುದಪ್ಪ ಅಂತಂದರೆ ವ್ಯಾಲ್ಯೂ ಬಂದುಬಿಟ್ಟು 9. ಸೊ ಫಿಫ್ತ್ ಎಡ್ಜ್ ಯಾವುದ್ಯಾವುದಕ್ಕೆ ಜಾಯ್ನ್ ಆಗಿದೆ ಅಂತಂದರೆ ಈಗ 4th ಕನ್ಸಿಡರ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಇಟ್ ಈಸ್ ವಿಸಿಟೆಡ್. ಈಗ 5th ಬಂದುಬಿಟ್ಟು 6th ಮತ್ತು 8th ಜಾಯ್ನ್ ಆಗಿದೆ, ಅಂದರೆ ಎಡ್ಜ್ ಜಾಯ್ನ್ ಆಗಿದೆ. ಸೊ ಯು ಅಂದರೆ 9 ಪ್ಲಸ್ 2 ಎಷ್ಟು 11 ಆಗುತ್ತೆ. ಅಂದರೆ ಯು ಪ್ಲಸ್ ಕಾಸ್ಟ್ ಆಫ್ ಯು ಕಮ ವಿ ಎಷ್ಟು 9 ಪ್ಲಸ್ 2 11 ಆಗುತ್ತೆ. ಸೊ ಇಲ್ಲಿ 11 ಇನ್ಫಿನಿಟಿ ತೆಗೆದು 11 ಅಂತ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬರ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ 9 ಪ್ಲಸ್ 6 ಎಷ್ಟಾಗುತ್ತೆ 15 ಆಗುತ್ತೆ. ಅದಕ್ಕೆ 9 ಪ್ಲಸ್ 6 ಎಷ್ಟು ಬರ್ಕೊಂಡು 15 ಬರ್ಕೊಂಡು. ಸೊ ಇನ್ಫಿನಿಟಿ ತೆಗೆದು ಇಲ್ಲಿ ವ್ಯಾಲ್ಯೂ ಏನಾಗುತ್ತೆ 15 ಆಗುತ್ತೆ. ನೆಕ್ಸ್ಟ್ 5th ಇನ್ನು ವಿಸಿಟೆಡ್ ಮಾಡಿದ್ವಿ. ಸೊ ಇಷ್ಟು ಬಂತು ನಮ್ಮ ಗ್ರಾಫು. ನೆಕ್ಸ್ಟ್ ಉಳಿದಿರೋ ವ್ಯಾಲ್ಯೂಸ್ ಏನೇನಪ್ಪ ಅಂತಂದರೆ 16, 8, 2 ಮತ್ತು 3 ಆ್ಯಂಡ್ 7 ಇವು ಉಳಿದಿರೋ ವ್ಯಾಲ್ಯೂಸು. ಇದರಲ್ಲಿ ಮಿನಿಮಮ್ ಯಾವುದಿದೆಯಪ್ಪ ವ್ಯಾಲ್ಯೂ ಅಂತಂದರೆ 12, 15, 11, ಇನ್ಫಿನಿಟಿ ಹಾಗೂ ಇನ್ಫಿನಿಟಿ ಇದೆ. ಸೊ ಇದರಲ್ಲಿ ಕಮ್ಮಿ ವ್ಯಾಲ್ಯೂ ಯಾವುದಪ್ಪ ಅಂತಂದರೆ 11 ಅಂದರೆ 6 ಯಾವುದ್ಯಾವುದಕ್ಕೆ ಎಡ್ಜ್ ಹೋಗಿದೆ ಅಂತಂದರೆ 6, 7ಗೆ ಮತ್ತು 2ಗೆ ಹಾಗೆ 3ಗೆ ಹೋಗಿದೆ. 5th ಹೋಗಿದೆ, ಬಟ್ ಇದು ಆಲ್ರೆಡಿ ವಿಸಿಟೆಡ್ ಅಲ್ಲ, ಅದಕ್ಕೆ ನಾವು ಇದನ್ನ ಕನ್ಸಿಡರ್ ಮಾಡಲ್ಲ. ನಾವು ಈಗ ಏನು ಮಾಡಬೇಕಪ್ಪ ಅಂದರೆ ಯು ಎಷ್ಟಿದೆ 11 ಇದೆ. 11 ಪ್ಲಸ್ 10 ಎಷ್ಟಾಗುತ್ತೆ 11 ಪ್ಲಸ್ 10 21 ಆಗುತ್ತೆ. ಸೊ ಇಟ್ ಈಸ್ ಲೆಸ್ ದೆನ್ ಇನ್ಫಿನಿಟಿ. ಸೊ ಇದರ ವ್ಯಾಲ್ಯೂ 7 ವ್ಯಾಲ್ಯೂ ಬಂದುಬಿಟ್ಟು 21 ಅಂತ ಕನ್ಸಿಡರ್ ಮಾಡಿದ್ವಿ. ನೆಕ್ಸ್ಟ್ 14th 11 ಪ್ಲಸ್ 14 ಎಷ್ಟಾಗುತ್ತೆ 25. ಸೊ 25 ಇಸ್ ಲೆಸ್ ದೆನ್ ಇನ್ಫಿನಿಟಿ. ಸೊ ಇದರ ವ್ಯಾಲ್ಯೂ ಇಷ್ಟು ಬಂತು. ಈಗ 11 to 4 ಎಷ್ಟಾಗುತ್ತೆ 11 ಪ್ಲಸ್ 4 ಎಷ್ಟಾಗುತ್ತೆ 15 ಆಗುತ್ತೆ. ಬಟ್ ವ್ಯಾಲ್ಯೂ ಆಲ್ರೆಡಿ 2 ನಮಗೆ 12 ಸಿಕ್ಕಿದೆ. ಸೊ ಇಟ್ ಈಸ್ ಯಾವುದು ಸ್ಮಾಲೆಸ್ಟ್ ಇದೆ ಅದನ್ನೇ ಕನ್ಸಿಡರ್ ಮಾಡಬೇಕು. ಅದಕ್ಕೆ ನಾವು 12 ಅಂತ ಕನ್ಸಿಡರ್ ಮಾಡಿದ್ವಿ. ಸೊ 5 ಮತ್ತು ಇವೆಲ್ಲ ನಮಗೆ ವಿಸಿಟೆಡ್ಡು. ಸೊ ಈಗ ವಿಸಿಟೆಡ್ ಇರ್ಲಾರನ್ನ ಕನ್ಸಿಡರ್ ಮಾಡಬೇಕು. ಈಗ 2 ನಮಗೆ ವಿಸಿಟ್ ಮಾಡಿಲ್ಲ. ಸೊ 12 ಬಂದುಬಿಟ್ಟು ಇದರ ವ್ಯಾಲ್ಯೂ 12 ಪ್ಲಸ್ 2 ಅಂದರೆ 2 ಯಾವುದ್ಯಾವುದಕ್ಕೆ ಎಡ್ಜ್ ಹೋಗಿದೆ ಅಂತಂದರೆ 8 ಮತ್ತು 6. ಅಂದರೆ ಇವನ್ನ ಯಾಕೆ ಕನ್ಸಿಡರ್ ಮಾಡಲಿಲ್ಲ ಅಂದರೆ ಇವು ಆಲ್ರೆಡಿ ವಿಸಿಟೆಡ್ ಮಾಡಿವಿ ಆವಾಗಲೇ. ಸೊ 2ಗೆ 8 ಮತ್ತು 3ನ ಕನ್ಸಿಡರ್ ಮಾಡಬೇಕು. 12 ಪ್ಲಸ್ 2 ಎಷ್ಟಾಗುತ್ತೆ 14 ವ್ಯಾಲ್ಯೂ ಬಂದುಬಿಟ್ಟು ಇಲ್ಲಿ ಆಲ್ರೆಡಿ 15 ಇತ್ತು, ಬಟ್ ನಮಗೆ ವ್ಯಾಲ್ಯೂ 14 ಸಿಕ್ಕಿದೆ. ವ್ಯಾಲ್ಯೂ 15ಕ್ಕಿಂತ ಚಿಕ್ಕದಾಗುತ್ತೆ. ಸೊ ಅದಕ್ಕೆ ನಾವು 14 ಬರ್ಕೊಂಡ್ವಿ. ನೆಕ್ಸ್ಟ್ ಬಂದುಬಿಟ್ಟು 2 to 3 12 ಪ್ಲಸ್ 7 ಎಷ್ಟು 19 ಆಗುತ್ತೆ. ಬಟ್ ನಮಗೆ ಮೊದಲೇ 25 ಸಿಕ್ಕಿತ್ತು. ಸೊ ಅದಕ್ಕೆ 25 19ಕ್ಕಿಂತ ದೊಡ್ಡದಾಗುತ್ತೆ. ಸೊ ನಾವು ಸಣ್ಣ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು. ಸೊ ಇಟ್ ಈಸ್ 19 ಅಂತ ಕನ್ಸಿಡರ್ ಮಾಡ್ತೀವಿ. ಎಲ್ಲ ಆಯಿತು. ಈಗ ಉಳಿದಿರೋದು ಯಾವುದು 3 ಮತ್ತು 7. 3 ಮತ್ತು 7ರಲ್ಲಿ ಯುನ 3 ಅಂತ ಕನ್ಸಿಡರ್ ಮಾಡಿರಿ. 3 ವ್ಯಾಲ್ಯೂ ಇದು ಬಂದುಬಿಟ್ಟು ವಿ ಅಂತ ಕನ್ಸಿಡರ್ ಮಾಡಿರಿ. 19 ಪ್ಲಸ್ 9 ಎಷ್ಟಾಗುತ್ತೆ 19 ಪ್ಲಸ್ 9 28 ಆಗುತ್ತೆ. 28 ಏನಾಗುತ್ತೆ ಇಲ್ಲಿ ವ್ಯಾಲ್ಯೂ ಬರಲ್ಲ, ಯಾಕಂದರೆ 21 ಇಸ್ ಚಿಕ್ಕದು, ಅದಕ್ಕೆ 21 ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಎಲ್ಲ ವಿಸಿಟ್ ಆಯಿತು. ನಮಗೆ ಉಳಿದಿದ್ದೇನು 7 ವ್ಯಾಲ್ಯೂ 7 ಅಷ್ಟೇ. ಎಲ್ಲ ವಿಸಿಟ್ ಆದಮೇಲೆ ವ್ಯಾಲ್ಯೂಗೆ 7 ವ್ಯಾಲ್ಯೂಗೆ ವಿಸಿಟ್ ಮಾಡುವಂಥದ್ದೇನಿಲ್ಲ. ಸೊ ನಾವು ಇದನ್ನ ವ್ಯಾಲ್ಯೂ 21 ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಇದೇ ಕ್ವಶನ್ನ ಡೈರೆಕ್ಟೆಡ್ನಲ್ಲಿ ಹೇಗೆ ಕೊಟ್ಟರೆ ಹೇಗೆ ಮಾಡೋದಪ್ಪ ಅಂತೇಳಿ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.